ಸಮಸ್ತ ಭಕ್ತಾದಿಗಳಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇಂದು ಶ್ರೀರಾಮನವಮಿ ಹಬ್ಬದ ವಿಶೇಷ. ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿದರು. ನೆರ್ಮುಡ್ಗೆಯಿಂದ ಅಮ್ಮನವರು ದೇವಸ್ಥಾನದ ಒಳಭಾಗಕ್ಕೆ ಬಂದರು. ಸೊ ಅಷ್ಟೊತ್ತಿಗಾಗಲೇ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಎಲ್ಲ ನಡೀತಾ ಇತ್ತು. ದೇವಸ್ಥಾನದ ಹೊರಭಾಗ ಕೂಡ ತುಂಬ ವಿಜೃಂಭಣೆಯಿಂದ ಅಲಂಕಾರಗೊಂಡಿತ್ತು. ಮತ್ತು ಒಳಭಾಗ ಕೂಡ ಅಷ್ಟೇ ಅಂದವಾಗಿತ್ತು. ಮತ್ತು ಅಮ್ಮನವರ ಪ್ರತಿಮೆ ಕೂಡ ತುಂಬ ಅಲಂಕಾರವಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಮ್ಮನವರ ದರ್ಶನ ಇವತ್ತು ಶ್ರೀರಾಮನವಮಿ ಹಬ್ಬದ ವಿಶೇಷ. ಅಷ್ಟೊತ್ತಿಗೆ ಅಮ್ಮನವರು ದೇವಸ್ಥಾನದ ಒಳಭಾಗಕ್ಕೆ ಬಂದು ಕೂತ್ಕೊಂಡು ಪೂಜೆನ ನೆರವೇರಿಸಿದ್ರು. ಅಮ್ಮನವ್ರಿಗೆ ಭಾಳ ಒಂದು ಆನಂದವಾಯಿತು. ಅಮ್ಮನವರು ಗ್ರಾಮಕ್ಕೆ ಹೊರಗಡೆ ಬರ್ತಿದ್ದಂಗೆ ಊರಿನ ಹೆಣ್ಮಕ್ಳುಗಳೆಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡು ಭಾಳ ವಿಜೃಂಭಣೆಯಿಂದ ಅಮ್ಮನವರ ದರ್ಶನಕ್ಕೋಸ್ಕರ ಕಾಯ್ತಾಯಿದ್ರು. ಸೊ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಒಂದು ರಸ್ತೆಗೆ ಹೋದರೂ ಕೂಡ ಅಲ್ಲಿ ಹಣ್ಣು ಕಾಯಿ ಹೂವು ಬಾಳೆಹಣ್ಣೆಲ್ಲ ವ್ಯವಸ್ಥೆನ ಮಾಡಿಕೊಂಡು ಕಾಯ್ತಾಯಿದ್ರು. ಹೆಣ್ಮಕ್ಳು ಭಾಳ ಒಂದು ಖುಷಿಯಿಂದ ಇದ್ದರು. ಕಾಲಿಗೆಲ್ಲ ನೀರು ಹಾಕ್ಬಿಟ್ಟು ಮತ್ತು ರಂಗೋಲಿಯನ್ನೆಲ್ಲ ಹಾಕಿ ಬರ್ಮಾಡ್ಕೊತಾ ಇದ್ರು ಅಮ್ಮನವ್ರಿಗೆ. ಆ ಒಂದು ಕ್ಷಣನ ನೀವು ನೋಡಬೇಕು ಅಂತಂದರೆ ಭಾಳ ಸಂತೋಷವಾಗುತ್ತೆ. ಹಾಗೆ ಅಮ್ಮನವರು ಮತ್ತು ದೇವಸ್ಥಾನದ ಕಡೆಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಡೆಗೆ ಬಂದರು. ಅದೇ ರೀತಿ ಭಕ್ತರು ಹರ್ಸ್ಕೊಂಡಿದ್ದವರೆಲ್ಲ ಬಂದು ಆಶೀರ್ವಾದ ಪಡ್ಕೊಂಡ್ರು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಅಲ್ಲಿಂದ ಮತ್ತು ಗ್ರಾಮದ ಬೀದಿಗಳಲ್ಲಿ ಅಮ್ಮನವರು ಬಂದರು. ಸೊ ಮತ್ತು ಪೂಜೆನ ಸಲ್ಲಿಸ್ಕೊಂಡ್ರು ಅಮ್ಮನವರು. ಆಮೇಲೆ ನವಗ್ರಹ ದೇವಸ್ಥಾನದಲ್ಲಿ ಕೂಡ ಪೂಜೆನ ಸಲ್ಲಿಸಿದ್ರು. ನವಗ್ರಹ ದೇವಸ್ಥಾನದಿಂದ ಹಾಗೆ ಅಮ್ಮನವರು ಬಸ್ ಸ್ಟ್ಯಾಂಡ್ ಕಡೆಗೆ ಬಂದರು. ಅಲ್ಲೂ ಕೂಡ ಅಮ್ಮನವ್ರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ಕೊಂಡ್ರು. ತದನಂತರ ಅಮ್ಮನವರು ಊರಿನ ಒಳಭಾಗಕ್ಕೆ ಬಂದರು. ಶ್ರೀರಾಮ ದೇವರು ಕಾರ್ಯಕ್ರಮ ಏನು ಅಂದ್ಕೊಂಡಿದ್ರು ಶ್ರೀರಾಮನವಮಿ, ಅಲ್ಲಿಗೆ ಬಂದರು. ಗ್ರಾಮದ ಒಳಿತಿಗಾಗಿ ಹೋಮವನ್ನು ಮಾಡ್ತಾಯಿದ್ರು. ಹೋಮದ ಕಾರ್ಯಕ್ರಮದ ಹತ್ರ ಅಮ್ಮನವ್ರು ಬಂದು ಪೂಜೆನ ಸೇವೆನ ಪಡ್ಕೊಂಡ್ರು. ಅದೇ ರೀತಿ ಅಮ್ಮನವರು ಮತ್ತು ಮುನೇಶ್ವರ ದೇವಸ್ಥಾನ ಹತ್ರ ಬಂದರು. ಮುನೇಶ್ವರ ದೇವಸ್ಥಾನದಲ್ಲಿ ಅಮ್ಮನವರು ಪೂಜೆನ ತಗೊಂಡ್ರು. ತದನಂತರ ಮತ್ತೆ ಅಮ್ಮನವರು ಅಲ್ಲಿಂದ ಬಂದರು. ಗ್ರಾಮದ ಹೆಣ್ಮಕ್ಳು ಹಣ್ಣು ಕಾಯಿನ ತೊಗೊಂಡು ಮತ್ತೆ ಪೂಜೆಗೂ ಎಲ್ಲ ಕಾಯ್ತಾಯಿದ್ರು. ಅದೇ ರೀತಿ ಶ್ರೀರಾಮರ ದೇವಸ್ಥಾನ ಹತ್ರ ಅಮ್ಮನವರು ಆಗಮಿಸಿದ್ರು. ಅಲ್ಲಿ ಪೂಜೆ ಸಹ ಸಲ್ಲಿಸಿದ್ರು. ಆರತಿನ ತೆಗೆದ್ರು ಅಮ್ಮನವ್ರಿಗೆ. ಮತ್ತು ದೇವಸ್ಥಾನದಲ್ಲಿ ಆಸೀನರಾದಾಗ ಮಹಾಮಂಗಳಾರತಿಯನ್ನು ನೀಡಿದ್ರು. ಶ್ರೀರಾಮ ದೇವರಿಗೂ ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಭಾಳ ಆನಂದವಾಗುತ್ತೆ ಈ ಮಹಾಮಂಗಳಾರತಿಯನ್ನು ನೋಡೋದು ನಮ್ಮೆಲ್ಲರ ಭಾಗ್ಯ. ಅಮ್ಮನವರ ದರ್ಶನನ ನೀವು ಕೂಡ ಮಾಡ್ಕೊಳ್ಳಿ. ಶ್ರೀರಾಮನವರ ದರ್ಶನವನ್ನು ಕೂಡ ನೀವು ಮಾಡಿ. ಸೊ ಎಲ್ಲರೂ ಪುನೀತರಾಗಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳು ಭಾಳ ಅದ್ಧೂರಿಯಾಗಿ ನಡೀತಾ ಇತ್ತು. ಸೊ ನೀವು ಇಲ್ಲಿ ನೋಡ್ಬೋದು, ರಾಮ ಲಕ್ಷ್ಮಣ ಸೀತೆ ಆಂಜನೇಯವ್ರಿಗೆ ಒಂದು ವಿಜೃಂಭಣೆಯಿಂದ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಬಾಗಲುಂಟೆ ಮಾರಮ್ಮನವ್ರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅದೇ ಥರ ಭಾಳ ಸುಂದರವಾಗಿ ಈ ಒಂದು ದೇವಸ್ಥಾನದಲ್ಲಿ ಅಲಂಕಾರನ ಮಾಡಿದರು. ಸೊ ಪೂಜೆನೂ ಕೂಡ ಅಲ್ಲಿ ಮಾಡಿದ್ರು. ಅದೇ ರೀತಿ ಭಕ್ತಾದಿಗಳು ಪ್ರಸಾದನ ಸ್ವೀಕರಣೆಯನ್ನು ಮಾಡಿದ್ರು. ಅಮ್ಮನವರ ಪ್ರಸಾದ ಹಾಗೂ ಶ್ರೀರಾಮ ದೇವರ ಪ್ರಸಾದವನ್ನು ಭಾಳ ಖುಷಿಯಿಂದ ಸ್ವೀಕರಣೆಯನ್ನು ಮಾಡಿದ್ರು. ಪ್ರಸಾದವನ್ನು ಪ್ರತಿ ವರ್ಷವೂ ಕೂಡ ಶ್ರೀರಾಮ ದೇವರ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆಯನ್ನು ಮಾಡ್ತಾರೆ. ಯಾವುದೇ ವರ್ಷ ಕೂಡ ಮಿಸ್ ಆಗಲ್ಲ. ಪ್ರಸಾದ ವಿತರಣೆಯನ್ನು ಪ್ರತಿ ವರ್ಷಕ್ಕೂ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಎಷ್ಟೇ ಜನ ಬಂದರೂ ಕೂಡ ಪ್ರಸಾದಕ್ಕೆ ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ಸ್ವಯಂ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸೊ ನೀವು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಯಂ ಸೇವಕರು ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದಾರೆ, ದೇವರ ಸೇವೆಯನ್ನು ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು. ಅದೇ ರೀತಿ ಅಮ್ಮನವರು ಸಂಜೆ ಹೊರಟ್ಬಿಟ್ಟು ಈ ಒಂದು ಲೈಟಿಂಗ್ ಅರೇಂಜ್ಮೆಂಟನ್ನು ನೀವು ನೋಡ್ಬೋದು. ಯಾವ ರೀತಿ ಅರೇಂಜ್ಮೆಂಟ್ ಇದೆ ಅಂದರೆ ಭಾಳ ಸಂತೋಷವಾಗುತ್ತೆ ಈ ಒಂದು ಲೈಟಿಂಗ್ ಅರೇಂಜ್ಮೆಂಟನ್ನು ನೀವು ನೋಡೋದಕ್ಕೆ. ನೀವು ಈ ವರ್ಷ ಮಿಸ್ ಆಗಿದ್ದವರು ನೆಕ್ಸ್ಟ್ ವರ್ಷ ಬಂದು ಈ ಒಂದು ದರ್ಶನ ಭಾಗ್ಯವನ್ನು ನೀವು ಪಡ್ಕೋಬೇಕು. ಅಮ್ಮನವರು ದೇವಸ್ಥಾನಕ್ಕೆ ಮತ್ತೆ ಬಂದು ಪೂಜೆನ ಸಲ್ಲಿಸ್ಕೊಂಡ್ರು. ಪೂಜೆನ ಸಲ್ಲಿಸಿ ಅಲ್ಲಿಂದ ಅಮ್ಮನವರು ಗರ್ಭಗುಡಿಗೆ ಮತ್ತೆ ಹೊರಡ್ತಾರೆ. ಗರ್ಭಗುಡಿಗೆ ಹೊರಟಾಗ ಈ ಒಂದು ದರ್ಶನ ಭಾಗ್ಯವನ್ನು ನೋಡ್ಬೋದು. ಸೊ ಭಕ್ತರು ಹರ್ಸ್ಕೊಂಡಿದ್ದವರು ಈ ರೀತಿ ಒಂದು ಸೇವೆ ನಡೆಯುತ್ತೆ. ಮತ್ತು ಮಹಾಮಂಗಳಾರತಿ ಈಗ ನಡೆಯುತ್ತೆ ದ್ವಾರಬಾಗಿಲಿನಲ್ಲಿ. ಸೊ ನೀವು ನೋಡ್ಬೋದು, ಮಹಾಮಂಗಳಾರತಿಯ ಈ ಒಂದು ದರ್ಶನ ಭಾಗ್ಯವನ್ನು ಎಲ್ಲರೂ ನೋಡಿ
ಪುಣ್ಯ ಪಡೆದುಕೊಳ್ಳಿ. ಸೊ ಅದೇ ರೀತಿ ಹೂವಿನ ಪ್ರಸಾದಕ್ಕೋಸ್ಕರ ಗ್ರಾಮದ ಹೆಣ್ಮಕ್ಳುಗಳು ಎಲ್ಲ ಕಾಯ್ತಾಯಿದ್ರು. ಅದೇ ರೀತಿ ತುರಾಯಿಯನ್ನು ಕೊಡ್ತಾರೆ, ಅಮ್ಮನವರ ತುರಾಯಿನ. ಸೊ ಎಲ್ಲರೂ ಪಡ್ಕೊಂಡ್ರು. ಸರ್ವೇ ಜನ ಸುಖಿನೋ ಬಂತು.